ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಂದಿನಿ ಶಿವಕುಮಾರ್ ಅಂತ. ಇವತ್ತು ಸಂಡೇ ಸ್ಪೆಷಲ್ಲಾಗಿ ಬೆಂಡೆಕಾಯಿ ಸಾಂಬಾರು ಮುದ್ದೆ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಪಾತ್ರೆ ಇಟ್ಕೊಂಡು ಅದರಲ್ಲಿ ಎಣ್ಣೆ 1-2 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಮುದ್ದೆನೂ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆನೇ ನಮ್ಮ ಮನೇಲಿ ಮುದ್ದೆ ತಿನ್ನೋರಿದ್ದಾರೆ, ಸೊ ಹಾಗಾಗಿ ಹಳ್ಳಿ ಸ್ಟೈಲಲ್ಲಿ ಮಾಡ್ತಿದ್ದೀನಿ. ಬೆಂಡೆಕಾಯಿ ಸ್ವಲ್ಪ ಎಣ್ಣೆನ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಬೆಂಡೆಕಾಯಿ. ಅದು ಇಲ್ಲಾಂದರೆ ಒಂಥರ ತಿನ್ನೋದಕ್ಕಾಗೋದಿಲ್ಲ ಸಾಂಬಾರು. ಸೊ ಹಾಗಾಗಿ ಚೆನ್ನಾಗಿ ಉರಿಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಟೆ ಉರಿಬೇಕು, ಯಾಕಂದರೆ ಅದು ಸ್ವಲ್ಪ ಅಂಟಬೇಕಲ್ವ ತಳ. ಸೊ ಹಾಗೆ ಮುದ್ದೆಗೂ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಅನ್ನ ಯೂಸ್ ಮಾಡೇ ನಾವು ಮುದ್ದೆ ಮಾಡೋದು. ಭಾರಿ ಮುದ್ದೆ ಯಾರೂ ತಿನ್ನಲ್ಲ, ಸೊ ಹಾಗಾಗಿ ನಾನು ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದನ್ನ ತಿಳಿಸಿ ಫ್ರೆಂಡ್ಸ್. ಹಾಗೆ ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಉರಿತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಎಕ್ಕುತ್ತೆ, ಒಂದು ಕಲರ್ ಬರುತ್ತೆ. ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ. ಮುದ್ದೆನೂ ನಮ್ಮ ಗಿಡದಲ್ಲಿ ಸಿಕ್ಕಿರೋ ಕರಿಬೇವು. ನೋಡಿ ಫ್ರೆಂಡ್ಸ್, ಈಗಾಗಿದೆ. ಆಗಲೇ ಜಾಸ್ತಿ ಕಾಣಿಸ್ತು, ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಆಮೇಲೆ ಎತ್ತಿಟ್ಕೊಂಡು ಅದು ಬೇರೆ ಎತ್ತಿಟ್ಕೊಂಡು ಅದಕ್ಕೆ ಎಣ್ಣೆನು ಮತ್ತು ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ. ಈ ಉದ್ದಿನಬೇಳೆ ಆಗಿ ಸಾಸಿವೆ ಸ್ವಲ್ಪ ಸಿಡ್ಲಿತಿದೆ. ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಸಿಟ್ಲಿನ ಮೇಲೆ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಈಗ ಶ್ರಾವಣ ಬೇರೆ, ಸಂಡೇ ನಾವು ತಿನ್ನೋದಿಲ್ಲ, ಸೊ ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಮಸಾಲೆ ಥರ ಇರಲಿ ಅಂದ್ಬಿಟ್ಟು ಬೆಂಡೆಕಾಯಿ ಮಸಾಲೆ ಮಾಡ್ತಿದ್ದೀನಿ. ನಾನು ರುಬ್ಬಿ ಮಾಡ್ತಿಲ್ಲ ಫ್ರೆಂಡ್ಸ್, ಈ ಥರ ಒಗ್ಗರಣೆ ಮಾಡಿಕೊಂಡೇ ಮಾಡ್ತಿದ್ದೀನಿ. ನಂಗೆ ಈ ಥರ ಮಾಡಿದ್ರೆ ಇಷ್ಟ. ಮಸಾಲೆ ಹಾಕಿ ಮಾಡಿದ್ರೆ ಅಷ್ಟಾಗಿ ನಂಗೆ ಇಷ್ಟ ಆಗೋದಿಲ್ಲ. ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದು ಮಾಡ್ಕೊಳ್ಳಿ, ಹೋಗೋವರೆಗೂ ಸ್ಮೆಲ್ ಹೋಗಲಿ ಸ್ವಲ್ಪ. ಹಾಗೆ ಮುದ್ದೆಗೂ ಹಸಿಟ್ಟು ಹಾಕಿದ್ದೀನಿ. ಹಸಿ ವಾಸನೆ ಹೋಯ್ತು ಫ್ರೆಂಡ್ಸ್. ಈಗ ಅದಕ್ಕೆ ಆಗಲೇ ತೋರಿಸ್ನಲ್ವ, ಟೊಮೊಟೊ 2, ಕೊತ್ತಂಬರಿ ಸೊಪ್ಪು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಟೊಮೊಟೊ ಸ್ವಲ್ಪ ಬೆಂದು ನೀರೆಲ್ಲ ಬಿಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಮುದ್ದೆ ಬೆಂದಿತ್ತು, ತೊಳಸಿ ಇಟ್ಟಿದ್ದೀನಿ. ಮುದ್ದೆ ಹಾಗೆ ಈ ಕಡೆ ಸ್ವಲ್ಪ ಟೊಮೊಟೊ ಎಲ್ಲ ಡ್ರೈ ಆದಮೇಲೆ ಬೆಂಡೆಕಾಯಿ ಹಾಕ್ಕೊಂಡಿದ್ದೀನಿ. ಬೆಂಡೆಕಾಯಿನ ಆಗಲೇ ಸ್ವಲ್ಪ ಹುರಿದಿದ್ದೀನಿ. ಇದರಲ್ಲೂ ಈಗ ಇದೆಲ್ಲ ಹಾಕಿದ್ಮೇಲೆ ಈರುಳ್ಳಿ ಟೊಮೊಟೊ ಜೊತೆನೂ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡಿದ್ದು ಸ್ವಲ್ಪ 1-2 ಸೆಕೆಂಡ್ಸಲ್ಲಿ ಅಷ್ಟೇ. ಈಗ ಅದಕ್ಕೆ 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಫ್ರೆಂಡ್ಸ್. ಜಾಸ್ತಿ ಮಸಾಲೆನೂ ಆಗಬಾರ್ದಲ್ವಾ, ಸೊ ಹಾಗಾಗಿ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಮಸಾಲೆ ಅನಿಸೋದಿಲ್ಲ. ಸೊ ಹಾಗಾಗಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಂಡೇ ಬೇರೆ ಅಲ್ವಾ, ಚಿಕನ್ ಗ್ರೇವಿ ಥರ ಬರಲಿ ಅಂತ ಸ್ವಲ್ಪ ಅದಕ್ಕೆ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಒಂಚೂರು ಗರಂ ಮಸಾಲ ರುಬ್ಕೊಳ್ಳೋದಕ್ಕೆ ಇದೆಲ್ಲ ಚಕ್ಕೆ ಲವಂಗ ಅದೆಲ್ಲ ಹಾಕ್ಕೊಳ್ತಿದ್ದಾರೆ, ನಾನು ಅದಕ್ಕೆ ಗರಂ ಮಸಾಲ ಹಾಕ್ಕೊಳ್ತೀನಿ. ಹಾಗೆ ಒಂಚೂರು ಚಿಕನ್ ಪೌಡರ್ ಹಾಕ್ತಿದ್ದೀನಿ. ಅಷ್ಟಾಗೇನು ಇದು ಮಸಾಲೆ ಅನಿಸೋದಿಲ್ಲ ಫ್ರೆಂಡ್ಸ್. ಈ ಕಡೆ ಹುಳಿನೂ ಇರಲ್ಲ, ಮಸಾಲೆ ಮೀಡಿಯಮ್ಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿ ಸೈಡೆಲ್ಲ ನಾವು ಮಾಡ್ತಾ ಇರ್ತೀವಿ. ತುಂಬ ಮುದ್ದೆನೇ 2 ಸಲ ಬೇಯಿಸಿ ಮತ್ತೆ ಅದನ್ನು ತಿರುವಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಬೆಂದಿರುತ್ತೆ. ನೀರು ಹಾಕಿ 1-2-3 ಕುದಿ ಬಂದು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅಂದರೆ ಮಸಾಲೆ ಹಾಕಿದ್ದೀರಲ್ವ, ಮಸಾಲೆನೂ ಇದರಲ್ಲೇ ರೋಸ್ಟ್ ಆಗಿರುತ್ತೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮುದ್ದೆನೂ ಆ ಕಡೆ ಆಗಿದೆ ಫ್ರೆಂಡ್ಸ್. ಈಗ ಅದಕ್ಕೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಮುದ್ದೆನೂ ಬೆಂದಿದೆ, ಇನ್ನೊಂದು ಸಲ ತಿರುಗಿಸಿ ಇಟ್ಟಿದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನೀರು ಆ್ಯಡ್ ಮಾಡಿದ ತಕ್ಷಣ ಹಾಗೆ ಮುದ್ದೆನೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ಕಲ್ಲ ಮೇಲೆ ಮುದ್ದೆ ಮಾಡೋದು,
ಖಾರದ ಪುಡಿ ಮರ್ತಿದ್ದೆ. ಸೊ ಈಗ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮನೆಯಲ್ಲೇ ಮಾಡಿರೋದು ಮೆಣಸಿನ್ಕಾಯ್ದು. ಸೊ ಹಾಗಾಗಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ. ಖಾರ ಯಾರೂ ನಮ್ಮ ಮನೇಲಿ ತಿನ್ನೋದಿಲ್ಲ. ಅದನ್ನೆಲ್ಲ ತಿರುಗಿಸಿ ಮತ್ತೆ ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಬೆಂದಿದೆಯಲ್ಲ ಫ್ರೆಂಡ್ಸ್, ಮಸಾಲೆಗೋಸ್ಕರ ಅಷ್ಟೇ ಇದು. ಸ್ವಲ್ಪ ನಾನು ನೀರಕ್ಕೆ ಮಾಡ್ಕೊಳ್ತೀನಿ ಮುದ್ದೆಗಲ್ವಾ. ಸೊ ಹಾಗಾಗಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ತಿಳಿಸಿ. ನೋಡಿ ಫ್ರೆಂಡ್ಸ್, ಇಷ್ಟು ನೀರು ಮಾಡ್ಕೊಂಡಿದ್ದೀನಿ. ಅದು ಬೇಷ್ಟರಲ್ಲಿ ಸ್ವಲ್ಪ ಗೊಜ್ಜು ಥರ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾವು ಕಲ್ ಮೇಲೆ ಮುದ್ದೆ ಮಾಡೋದು 2 ಮುದ್ದೆ ಅಷ್ಟು ಮಾಡ್ತಿದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಬಂದಮ್ಮ ಮೇಲೆ ಮೇಲೆ ಅಂತಾನೆ ಇದ್ದ. ಸೊ ಹಾಗಾಗಿ ಒಂದು ಮುದ್ದೆ ಅಷ್ಟೇ ತೋರ್ಸೋಕ್ಕಾಗಿದೆ, ಇನ್ನೊಂದು ಮುದ್ದೆ ಅಷ್ಟೆಲ್ಲ ಆಗಿಲ್ಲ ಫ್ರೆಂಡ್ಸ್. ನೋಡಿ, ಸಾಂಬಾರು ಈ ಕಡೆ ಕುದ್ದಿದೆ, ಚೆನ್ನಾಗಿ ಬೆಂದಿದೆ, ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಾಂಬಾರಾಗಿದೆ, ಈ ಕಡೆ ರೈಸು ಮಾಡಿಟ್ಟಿದ್ದೀನಿ. ಈ ಕಡೆ 2 ಮುದ್ದೆ ಆಗಿದೆ, ಒಂದೇ ಮುದ್ದೆ ತೋರಿಸಿದ್ದು 2 ಮುದ್ದೆ ಮಾಡಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್.